ದರ್ಶನ್ ಸ್ಟೇಟ್ಮೆಂಟ್ ಏನು? ನಾವು ಪದೇ ಪದೇ ಹೇಳ್ತಾ ಇದ್ವಿ, ಅವರು ಸ್ವಯಂ ಪ್ರೇರಿತವಾಗಿ ಅವರೇ ಹೇಳಿಕೆಯನ್ನು ಕೊಟ್ಟು ತಪ್ಪೊಪ್ಪಿಕೊಂಡಿದ್ದಾರೆ ಅನ್ನುವಂಥದ್ದು. ಅವರ ಹೇಳಿಕೆಯು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಲೇಬೇಕು, ಅದನ್ನು ಉಲ್ಲೇಖ ಮಾಡಿದ್ದಾರೆ. ಹಾಗಿದ್ದಾಗ ದರ್ಶನ್ ಹೇಳಿಕೆ ಏನಿದೆ ಚಾರ್ಜ್ ಶೀಟ್ನಲ್ಲಿ, ಅದನ್ನು ಡೀಟೇಲ್ ಆಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಸೊ ರೇಣುಕಾಸ್ವಾಮಿ ಮೇಲೆ ಡೆವಿಲ್ ಗ್ಯಾಂಗ್ನ ಅಟ್ಟಹಾಸ, ಸ್ವಾಮಿ ಕೊಲೆಯ ಬಗ್ಗೆ ದರ್ಶನ್ ಸ್ವ ಇಚ್ಛಾ ಹೇಳಿಕೆ ಏನಿದೆ, ಪವಿತ್ರ ಜೊತೆಗೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ದಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ ಅವರೇ. ಕಿಡ್ನ್ಯಾಪ್ನಿಂದ ಹತ್ಯೆಯವರೆಗೂ ಕೂಡ ಎಲ್ಲಾ ಸತ್ಯವನ್ನ ದರ್ಶನ್ ಬಾಯ್ಬಿಟ್ಟಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಚಾರ್ಜ್ ಶೀಟ್ನ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಏನಿದೆ ಇದರಲ್ಲಿ ಅಂತ ಹೇಳಿ ಚಾರ್ಜ್ ಶೀಟ್ನಲ್ಲಿ ಇಲ್ಲಿಯವರೆಗೂ ಹಲವು ಸುದ್ದಿಗಳನ್ನ ನಿಮಗೆ ಈ ವಿಚಾರದಲ್ಲಿ ಫಸ್ಟ್ ಬ್ರೇಕ್ ಮಾಡ್ತಾ ಇದ್ದಿದೆ ನಿಮ್ಮ ಪಬ್ಲಿಕ್ ಟಿವಿ. ನನ್ನ ಸಹೋದ್ಯೋಗಿ ಮುರಳಿ ಆ್ಯಂಡ್ ಟೀಮ್ ಕ್ರೈಮ್ ಬ್ಯೂರೋ ಏನಿದೆ, ಸೊ ಅವರು ಎಲ್ಲ ಸುದ್ದಿಗಳನ್ನು ಒಂದಾದ ನಂತರ ಒಂದು ಬ್ರೇಕನ್ನು ಮಾಡಿಕೊಂಡೇ ಬಂದಿದ್ದಾರೆ. ಇವತ್ತು ಕೂಡ ಚಾರ್ಜ್ ಶೀಟ್ನ ಸುದ್ದಿಯನ್ನು ಮೊಟ್ಟ ಮೊದಲನೇದಾಗಿ ಬಿತ್ತರಿಸಿದ್ದೆ ಪಬ್ಲಿಕ್ ಟಿವಿ. ಸೊ ಈ ಕಿಡ್ನ್ಯಾಪ್ನಿಂದ ಹಲ್ಲಿಯವರೆಗೂ ಕೂಡ, ಹತ್ಯೆ ಆಗುವವರೆಗೂ ಕೂಡ ಏನೆಲ್ಲ ಆಯಿತು ಅನ್ನುವಂಥದ್ದನ್ನು ಅವರ ಹೇಳಿಕೆಯಲ್ಲೇ, ಸ್ವ ಇಚ್ಛಾ ಹೇಳಿಕೆಯಲ್ಲೇ ಇದೆ. ಅದನ್ನು ನೋಡ್ತಾ ಇದ್ದೀರಾ, ದರ್ಶನ್ ಅವರ ಸ್ವ ಇಚ್ಛಾ ಹೇಳಿಕೆ. ಪವಿತ್ರ ಗೌಡ ಜೊತೆಗೆ ನಾನು 10 ವರ್ಷಗಳಿಂದ ನನ್ನ ಜೊತೆಗೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ. ಪವಿತ್ರ ಗೌಡ ಜೊತೆಗೆ ಜೂನ್ 8 ನನ್ನ ಮನೆಯಿಂದ 1.5 ಕಿಲೋಮೀಟರ್ ದೂರದಲ್ಲಿ ವಾಸವಿದ್ದಾರೆ ಪವಿತ್ರ ಗೌಡ ಅಂತ ಹೇಳಿ ಅದ್ರ ಬಗ್ಗೆನೂ ಉಲ್ಲೇಖ ಮಾಡ್ತಾರೆ. ಅವ್ರ ಮನೆ ಯಾರು ಕೊಡಿಸಿದ್ರು, ಏನು ಸೌಂದರ್ಯ ಜಗದೀಶ್ ಅವರು ಸಾವನ್ನಪ್ಪಿದ್ರಲ್ಲ, ಆ ವಿಚಾರದಲ್ಲೂ ಕೂಡ ಅವರಿಂದ ಖರೀದಿ ಮಾಡಿದ್ದು ಮನೆ, ಒಂದು ಮೂವಿಗೋಸ್ಕರ ದುಡ್ಡನ್ನು ಇಸ್ಕೊಂಡಿದ್ದೆ, ಆ ದುಡ್ಡನ್ನು ಇವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ದೆ, ಆ ಮನೆಯನ್ನು ತಗೊಂಡಿದ್ದೆ ಎಲ್ಲ ಉಲ್ಲೇಖ ಮಾಡ್ತಾರೆ. ನಂದೀಶ್ ಎಂಬುವನು ನನಗೆ ಪರಿಚಯವಾಗಿದ್ದು, ಬರ್ತ್ಡೇ ದಿನ ನನ್ನ ಮನೆಗೆ ಬರ್ತಾ ಇದ್ದ ನಂದೀಶ್. ಇವೆಲ್ಲವೂ ಕೂಡ ಸ್ವ ಇಚ್ಛಾ ಹೇಳಿಕೆಗಳು. ಜೂನ್ 8 ಮಧ್ಯಾಹ್ನ 12:30 ಸ್ಟೋನಿ ಬ್ರೂಕ್ಗೆ ನಾನು ಹೋಗಿದ್ದೆ. ಸೊ ನಂದೀಶ್ ಮುಖ ಪರಿಚಯ ಇದೆ. ಸೊ ಲಕ್ಷ್ಮಣ್ 15 ವರ್ಷಗಳಿಂದ ನನ್ನ ಕಾರ್ ಡ್ರೈವರ್ ಆಗಿದ್ದಾನೆ. ಇದಿಷ್ಟೇ ಅಲ್ಲ, ಇವೆಲ್ಲ ಪರಿಚಯ ಆಗೋದನ್ನ ಸ್ಟಾರ್ಟಿಂಗ್ ಅಲ್ಲಿ ಅವರು ಸ್ವ ಹೇಳಿಕೆಯಲ್ಲಿ ಇರೋದು ಇವೆಲ್ಲ. ಕಾರಣ ಇವರೆಲ್ಲ ಹೆಂಗ್ ನಿಮಗೆ ಪರಿಚಯ ಅನ್ನೋದನ್ನ ಕೇಳಿರ್ತಾರೆ, ಅದಕ್ಕೋಸ್ಕರ ಇವನ್ನೆಲ್ಲ ಹೇಳ್ತಾರೆ. ಅದಾದ್ಮೇಲೆ ಇನ್ ಡೀಟೇಲ್ ಆಗಿ ಈ ಪ್ರಕರಣದ ಬಗ್ಗೆ ಅವ್ರು ಹೇಳ್ತಾ ಹೋಗ್ತಾರೆ, ಹೇಗಾಯ್ತು ಏನಿಲ್ಲ ಅಂತ ಹೇಳಿ. ನಾಗರಾಜ್ ಅನ್ನೋನ್ ಹೇಗೆ ಪರಿಚಯ ಅಂತಂದ್ರೆ, ಅವ್ರು ಫಾರ್ಮ್ ಹೌಸ್ ಅನ್ನ ನೋಡ್ಕೊಳ್ತಾ ಇದ್ರಂತೆ. ಆ ಫಾರ್ಮ್ ಹೌಸ್ ನೋಡ್ಕೊಳ್ಳೋಕೆ ಪ್ರತಿ ತಿಂಗಳು 10 ರಿಂದ 12 ಲಕ್ಷ ಬೇಕಂತೆ. 10 ರಿಂದ 12 ಲಕ್ಷ. ದೀಪಕ್ ವಿನಯ್ ಸ್ನೇಹಿತನಾಗಿದ್ದು ಆತನ ಅಭಿಮಾನಿ ಅನ್ನುವಂಥದ್ದನ್ನ ಕೂಡ ದರ್ಶನ್ ಹೇಳ್ಕೊಂಡಿದ್ದಾರೆ. ಪ್ರದೋಷ್ ನನಗೆ 16 ವರ್ಷಗಳಿಂದ ಪರಿಚಯ ಇರೋದು ಅಂತ ಹೇಳಿ. ಪ್ರದೋಷ್ 16 ವರ್ಷಗಳಿಂದ ಪರಿಚಯ ಇರೋದು. ಚಿತ್ರದುರ್ಗದ ರಾಘವೇಂದ್ರ, ಅದೇ ಇದರಲ್ಲಿ ಹಲ್ಲೆ ಮಾಡಿ ಆಮೇಲೆ ನಾನು ಕೂಡ ಕೊಲೆ ಮಾಡಿದ್ದೀನಿ ಅಂತೇಳಿ ಪೊಲೀಸರ ಮುಂದೆ ಸರೆಂಡರ್ ಆಗಿದ್ದಾನಲ್ಲ, ಅವನು ಕೂಡ 8/6/24 ಆಗಿರೋ ಘಟನೆ ಬಗ್ಗೆ ಹೇಳ್ತಾರೆ. ಶನಿವಾರ ಮಧ್ಯಾಹ್ನ 12:30 ಸ್ಟೋನಿ ಬ್ರೂಕ್ಗೆ ನಾನು ಹೋಗಿದ್ದೆ. ಆ ಪಬ್ಬಲ್ಲಿ ಕೂತಿದ್ರಲ್ಲ, ಅದು 12:30 ಹೋಗಿದ್ದೆ ನಾನು. ಪಬ್ನಲ್ಲಿ ಮಾಲೀಕನ ಜೊತೆಗೆ ವಿನಯ್ ಹಾಗೂ ಯಶಸ್ ಸೂರ್ಯ ಕೂಡ ಇದ್ರು. ನಾನು ಹೋದ ನಂತರ ನನ್ನ ಚಿಕ್ಕಣ್ಣ ಕೂಡ ಅಲ್ಲಿಗೆ ಬಂದಿದ್ರು ಅನ್ನುವಂಥದ್ದು ಅವರ ಹೇಳಿಕೆಯಲ್ಲಿರೋದು. ಮಧ್ಯಾಹ್ನ 3 ಗಂಟೆಗೆ ಊಟ ಮುಗಿಸ್ಕೊಂಡು ಕೂತ್ಕೊಂಡು ಮಾತನಾಡ್ತಾ ಇದ್ವಿ. 3 ಗಂಟೆಗೆ ಪವನ್ ನನ್ನ ಬಳಿ ಬಂದು ತನ್ನ ಮೊಬೈಲನ್ನು ತೋರಿಸ್ದ. ಗೌತಮ್ ಎಂಬ ಹೆಸರಿನ ಇನ್ಸ್ಟಾಗ್ರಾಮ್ ಖಾತೆಯಿಂದ ಪವಿತ್ರ ಅಕ್ಕನಿಗೆ ಅಶ್ಲೀಲ ಮೆಸೇಜ್ ಎಲ್ಲ ಕಳುಹಿಸಿದ್ದಾಗಿ ಹೇಳಿದ. ಹಲವು ದಿನಗಳಿಂದ ತನ್ನ ಖಾಸಗಿ ಅಂಗಾಂಗಗಳ ಚಿತ್ರಗಳನ್ನು ಕಳಿಸ್ತಾ ಇದ್ದ. ಪವಿತ್ರ ಅಕ್ಕನಿಗೆ ನಿನ್ನ ರೇಟ್ ಎಷ್ಟು, ನಾನು ರೂಮ್ ಮಾಡ್ತೀನಿ, ನೀನು ಬಾ ಅಂತ, ನಾನು ದರ್ಶನ್ಗಿಂತ ಚೆನ್ನಾಗಿದ್ದೀನಿ ಅಂತೆಲ್ಲ ಮೆಸೇಜ್ ಮಾಡಿದ್ದ ಅನ್ನೋದನ್ನು ಪವನ್ ಹೋಗಿ ದರ್ಶನ್ ಅವ್ರಿಗೆ ಹೇಳಿದ್ರು. ಬಳಿಕ ಚಿತ್ರದುರ್ಗದ ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡ್ತಾರೆ. ರಾಘವೇಂದ್ರ ಮತ್ತು ಸ್ನೇಹಿತರು ಕಿಡ್ನ್ಯಾಪ್ ಮಾಡಿ ಶೆಡ್ನಲ್ಲಿ ಇಟ್ಟಿರ್ತಾರೆ. ಇದೆಲ್ಲವೂ ಕೂಡ ದರ್ಶನ್ ಅವರ ಹೇಳಿಕೆಯಲ್ಲಿರೋದು. ಈ ಬಗ್ಗೆ ಪವನ್ ನನಗೆ ತಿಳಿಸಿದಾಗ ನಾನು ಪವಿತ್ರ ಗೌಡಗೆ ಕಾಲ್ ಮಾಡಿದೆ. ಸ್ಟೋನಿ ಬ್ರೂಕ್ನಿಂದ ಊಟವನ್ನು ಪವಿತ್ರಗೆ ಕಳುಹಿಸಿಕೊಟ್ಟೆ. ಪವಿತ್ರ ಊಟ ಮಾಡುವಾಗ ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ದೇನೆ. ಬಳಿಕ ಯಾರ್ಡ್ಗೆ ಹೋಗಿ ಅವನನ್ನು ಸರಿಯಾಗಿ ವಿಚಾರಿಸ್ಕೊಂಡು ಬರೋಣ ಅಂತ ಹೇಳಿದೆ, ಅದೇ ಶೆಡ್ಗೆ. ಚಿಕ್ಕಣ್ಣ ಮತ್ತು ಯಶಸ್ ಸೂರ್ಯನಿಗೆ ಮನೆಗೆ ಹೋಗು ಅಂತ ಹೇಳಿದೆ ನಾನು ಅನ್ನೋದನ್ನು ದರ್ಶನ್ ಅವರು ತಮ್ಮ ಹೇಳಿಕೆಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಅದಾದ ನಂತರ ಮುಂದೆ ಹೇಳ್ತಾರೆ ಅವರು, ನಾನು ವಿನಯ್ ಪ್ರದೋಷ್ ಸ್ಕಾರ್ಪಿಯೋ ಕಾರ್ನಲ್ಲಿ ಪವಿತ್ರ ಮನೆಗೆ ಬಳಿ ಹೋದ್ವಿ. ಬಳಿಕ ಪವಿತ್ರಳನ್ನು ಕರ್ಕೊಂಡು ಸಂಜೆ 4:30 ವಿನಯ್ ಜೊತೆಗೆ ಯಾರ್ಡ್ ತಲುಪಿದ್ವಿ ಶೆಡ್ಗೆ. ಅಲ್ಲಿಗೆ ಹೋದಾಗ ವಾಹನದ ಬಂಪರ್ ಮೇಲೆ ಒಬ್ಬ ವ್ಯಕ್ತಿ ವಾಹನಕ್ಕೆ ಒರಗಿಕೊಂಡಿದ್ದ. ನಾನು ಆತನಿಗೆ ಕೈಯಿಂದ ಹೊಡೆದು ಕಾಲಿನಿಂದ ಬಲವಾಗಿ ತಲೆಯ ಭಾಗ, ಕತ್ತು, ಎದೆಯ ತಲೆಯ ಭಾಗಕ್ಕೆಲ್ಲ ಹೊಡೆದೆ ಅಂತ ಹೇಳಿದ್ದಾರೆ. ಬಳಿಕ ಪವಿತ್ರ ಗೌಡನನ್ನು ಕಾರ್ನಿಂದ ಕರೆಸಿದೆ. ಚಪ್ಪಲಿಯಿಂದ ಹೊಡೆಯುವಂತ ಹೇಳಿದೆ. ಆಗಾಕೆ ಹೊಡೆದ್ಲು. ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತೆ ಹೇಳಿದೆ. ಆತ ಯಾರು? ಅವನೇ ರೇಣುಕಾಸ್ವಾಮಿ. ಆತ ಪವಿತ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ದ. ಆಗ ನಾನು ಆಕೆಯನ್ನು ಕಾರಿನ ಬಳಿ ಬಿಡುವಂತೆ ಪ್ರದೋಷ್ಗೆ ಹೇಳಿದೆ. ಇಲ್ಲೇ ದರ್ಶನ್ ಮತ್ತು ಪವಿತ್ರ ಗೌಡ ಹೇಳಿಕೆಯಲ್ಲಿ ವ್ಯತ್ಯಾಸ ಕಂಡುಬರೋದು ಇಡೀ ಚಾರ್ಜ್ ಶೀಟ್ನಲ್ಲಿ. ವಿನಯ್ ಪವಿತ್ರಳನ್ನು ಮನೆಗೆ ಡ್ರಾಪ್ ಮಾಡುವಂತೆ ಹೇಳಿದೆ. ಅಷ್ಟರಲ್ಲಿ ನನ್ನ ಕಾರ್ ಡ್ರೈವರ್ ಲಕ್ಷ್ಮಣ್ ಅಲ್ಲಿಗೆ ಬಂದರು.
ಆತ ಕೂಡ ರೇಣುಕಾಸ್ವಾಮಿಗೆ ಕೈಯಿಂದ ಕತ್ತು ಬೆನ್ನಿಗೆಲ್ಲ ಹೊಡೆದ. ನಂದೀಶ್ ಆತನನ್ನು ಎತ್ತಿ ನನ್ನ ಮುಂದೆ ಕುಗ್ತಾನೆ. ಅಂದರೆ ಒಂದು ಗೊಂಬೆ ಡಾಲ್ ಹಿಂಗೆ ಎತ್ತಿಬಿಟ್ಟು ಹಿಂಗೆ ಎಗಸ್ದಂಗೆ ಎಸಿತಾರೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಅದಾದ ನಂತರ ಮುಂದೆ ಆಗುತ್ತೆ ಹೇಳಿ. ನಾನು ಪವನ್ಗೆ ಈತ ಯಾವ ರೀತಿ ಕೆಟ್ಟ ಮೆಸೇಜ್ ಕಳಿಸಿದ ಅಂತ ಕೇಳಿದೆ. ಪವನ್ ಅವನ ಮೊಬೈಲನ್ನು ತೆಗಿತಾನೆ, ಮೆಸೇಜನ್ನು ಓದ್ತಾನೆ. ಅದರಲ್ಲಿನ ಫೋಟೋಗಳನ್ನು ಎಲ್ಲರಿಗೂ ಪವನ್ ತೋರಿಸಿದ್ದಾನೆ. ನಟಿಯರಿಗೆ ಅಶ್ಲೀಲ ಮೆಸೇಜ್ ಕಳುಹಿಸಿರೋದನ್ನು ತೋರಿಸಿದ್ದಾನೆ. ಆಗ ನಾನು ಅವನಿಗೆ ಬೈದು ಕಾಲಿನಿಂದ ಒಂದೆರಡು ಬಾರಿ ಒದ್ದೆ, ಅದೇ ಎದೆ ಭಾಗಕ್ಕೆ. ಪವಿತ್ರಾಗೆ ತನ್ನ ಖಾಸಗಿ ಅಂಗದ ಚಿತ್ರಗಳನ್ನು ಕಳುಹಿಸಿದ್ದ. ನಾನು ಆ ವ್ಯಕ್ತಿಯನ್ನು ನೋಡಿದಾಗ ಬಹಳ ಆಯಾಸಗೊಂಡಿದ್ದ. ಇದು ನಿನಗೆ ಬೇಕಾ, ನಿನ್ನ ಸಂಬಳ ಎಷ್ಟು ಅಂತ ಕೇಳಿದೆ. 20,000 ಅಂತ ಹೇಳ್ದ. ನಿನಗೆ ತಿಂಗಳಿಗೆ 20,000 ಸಂಬಳ, ನನ್ನ ಮಗನೇ ನೀನು ಇವಳನ್ನು ಮೇಂಟೈನ್ ಮಾಡಲು ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದೆ ಅಂತ ಮತ್ತೆ ಓದಿದ್ದಾರೆ. ಇದಿಷ್ಟು ದರ್ಶನ್ ಅವರ ಹೇಳಿಕೆಯಲ್ಲಿರೋದು. ಇನ್ನೂ ತುಂಬ ಇದೆ, ಎಡಿಷ್ನಲ್ ಆಗಿ ಅದರಲ್ಲಿ ಪೇಪರನ್ನು ಆ್ಯಡ್ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳಿ, ದರ್ಶನ್ ತಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲಿ ತಮ್ಮ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ. ಆದರೂ ಕೂಡ ಇಲ್ಲಿ ಪವಿತ್ರಾಳನ್ನ ರಕ್ಷಣೆ ಮಾಡುವಂತಹ ರೀತಿಯ ಹೇಳಿಕೆಗಳನ್ನೇ ಅವರು ಕೊಟ್ಟರು ಹಾಗೆ ಕಾಣಿಸ್ತಾ ಇದೆ. ಆದರೆ ಪವಿತ್ರ ಸ್ಟೇಟ್ಮೆಂಟ್ಗೂ ಇವರ ಸ್ಟೇಟ್ಮೆಂಟ್ಗೂ ತಾಳೆ ಆಗದೇ ಇರೋ ಈ ಹೊತ್ತಿನಲ್ಲಿ ಇದು ಯಾವ ರೀತಿಯಾಗಿ ಕೇಸ್ಗೆ ಟರ್ನ್ ಅನ್ನು ಪಡ್ಕೊಳ್ಬಹುದು? ಖಂಡಿತವಾಗಿ ದಿವ್ಯ, ಯಾಕೆಂದ್ರೆ ಪ್ರಮುಖವಾಗಿ ಆರೋಪಿಗಳು ತಮ್ಮನ್ನ ತಾವು ಬಚಾವ್ ಮಾಡ್ಕೊಳ್ಳೋದಕ್ಕೆ ಅಥವಾ ಇನ್ನೊಬ್ಬರನ್ನ ಉಳಿಸೋ ಪ್ರಯತ್ನಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಆದ್ರೆ ಅವರ ಹೇಳಿಕೆಗಳೇ ಮಹತ್ವದ ಹೇಳಿಕೆಗಳಾಗಿ ನಿಂತ್ಕೊಳ್ಳೋದಿಲ್ಲ. ಅದಕ್ಕೆ ಪೂರಕವಾದ ಸಾಕ್ಷ್ಯಗಳೇನಿರ್ತದೆ, ಅದರ ಪೂರಕವಾದ ಸಾಕ್ಷ್ಯಗಳು ಮತ್ತು ಅದಕ್ಕೆ ಟೆಕ್ನಿಕಲ್ ಎವಿಡೆನ್ಸ್ಗಳೇನಿರ್ತದೆ ಅದನ್ನ ತನಿಖಾಧಿಕಾರಿಗಳು ಕ್ರೋಢೀಕರಿಸಿಕೊಳ್ಬೇಕಿರುವಂಥದ್ದು. ಅಂದ್ರೆ ದರ್ಶನ್ ಹೇಳ್ತಾ ಇರುವಂಥದ್ದು ಮತ್ತು ದರ್ಶನ್ ಹೇಳಿಕೆಯಲ್ಲಿ ಇರುವಂಥದ್ದು ಪವಿತ್ರ ಗೌಡ ಮತ್ತು ತನ್ನನ್ನ ಉಳಿಸ್ಕೊಳ್ಳೋ ಪ್ರಯತ್ನಗಳನ್ನ ಅವರು ಸ್ಪಷ್ಟವಾಗಿ ಮಾಡಿದ್ದಾರೆ. ಜೊತೆಗೆ ಬೇರೆ ಆರೋಪಿಗಳ ಮೇಲೆ ಅಂದ್ರೆ ಪವನ್ ಇರ್ಬೋದು, ನಂದೀಶ್ ಇರ್ಬೋದು, ಅವರನ್ನ ಹೆಚ್ಚುವರಿಯಾಗಿ ಶರಣಾಗತರಾಗಬೇಕು ಅನ್ನೋ ಪ್ಲಾನ್ ಗಳನ್ನು ಕೂಡ ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಯಾವಾಗ ದರ್ಶನ್ ಪವಿತ್ರ ಗೌಡನನ್ನ ತನ್ನ ಆಕೆಯ ಮನೆಯಿಂದ ಕರೆದುಕೊಂಡು ಏನು ಪಟ್ಟಣಗೆರೆ ಶೆಡ್ಡಿಗೆ ಹೋಗ್ತಾರೆ. ಶೆಡ್ಡಿಗೆ ಹೋದ ಸಂದರ್ಭದಲ್ಲೂ ಕೂಡ ಆಕೆ ಕಾರ್ನ ಒಳಗಡೆನೆ ಕೂಳ್ತಿದ್ಲು. ಅದಾದ ನಂತರ ಹೊರಗಡೆ ಬಂದು ಆತನಿಗೆ ಬೈದು ಬುದ್ಧಿವಾದ ಹೇಳಿ ಅಲ್ಲಿಂದ ಹೊರಟ್ಬಿಟ್ಲು. ಅದಕ್ಕೆ ಸಂಬಂಧಪಟ್ಟಂತೆ ವಿನಯ್ಗೆ ನಾನು ಹೇಳಿ ವಾಪಸ್ ಕಳಿಸ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಹೇಳಿಕೆಗಳನ್ನ ದರ್ಶನ್ ಕೊಡ್ತಾ ಹೋಗುವಂಥದ್ದು. ಆದ್ರೆ ಅದಕ್ಕೆ ಪೂರಕವಾಗಿ ಒಂದಷ್ಟು ಮಾಹಿತಿಗಳು ಕೂಡ ಇದಾವೆ. ದೋಷಾರೋಪ ಪಟ್ಟಿಯಲ್ಲಿ ಕೂಡ ಅದನ್ನೇ ಏನು ಪೊಲೀಸರು ಉಲ್ಲೇಖವನ್ನ ಮಾಡ್ತಾ ಇರುವಂತದ್ದು. ಅದರ ಉಲ್ಲೇಖ ಏನಂದ್ರೆ ವ್ರ್ಯಾಂಗ್ಲರ್ ಕಾರ್ನಲ್ಲಿ ವಿನಯ್ ಅಂದ್ರೆ ಯಾವಾಗ ರೇಣುಕಾಸ್ವಾಮಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡ್ತಾಳೆ, ಜೊತೆಗೆ ಆತ ಸಂಪೂರ್ಣವಾಗಿ ನಿತ್ರಾಣನಾಗ್ತಾನೆ, ಇನ್ನು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಆಕೆ ಅಲ್ಲಿಂದ ಹೊರಡ್ಲಿಕ್ಕೆ ಮುಂದಾಗುವಂಥದ್ದು. ವಿನಯ್ ವ್ರ್ಯಾಂಗ್ಲರ್ ಕಾರ್ನಲ್ಲಿ ಆಕೆ ಅಲ್ಲಿಂದ ಹೊರಟಿದ್ದಾಳೆ ಅನ್ನೋದ್ರ ಬಗ್ಗೆ ಕೂಡ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ಅಂದ್ರೆ ಇದೇ ಏಟಿನಿಂದ ಆತನ ಸಾವು ಸಂಭವಿಸ್ತು ಅಥವಾ ಪವಿತ್ರ ಗೌಡ ಹೊಡೆದ ಸಂದರ್ಭದಲ್ಲಿ ಇನ್ನರ್ ಬ್ಲೀಡಿಂಗ್ ಸ್ಟಾರ್ಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಾಗಿರ್ಬೋದು, ಇದೆಲ್ಲದನ್ನು ಕೂಡ ಪೊಲೀಸರು ತನಿಖೆಯಲ್ಲಿ ಮಾಹಿತಿಗಳನ್ನ ತರ್ತಾ ಇದ್ದಾರೆ. ಜೊತೆಗೆ ಅದಕ್ಕೆ ಟೆಕ್ನಿಕಲ್ ಎವಿಡೆನ್ಸ್ಗಳೇನು ಅಂದ್ರೆ ಆಕೆ ಅಲ್ಲಿಯ ಪ್ರೆಸೆನ್ಸ್, ಜೊತೆಗೆ ಆಕೆ ಹಲ್ಲೆ ಮಾಡಿರುವಂಥದ್ದು ಮತ್ತು ಹತ್ಯೆಗೆ ಪ್ರಚೋದನೆ ಮಾಡಿರುವಂಥದ್ದು, ಇದನ್ನೆಲ್ಲ ಕೂಡ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಟೆಕ್ನಿಕಲ್ ಎವಿಡೆನ್ಸ್ಗಳು, FSL ರಿಪೋರ್ಟ್ಗಳು, CDRಗಳು ಅಂದ್ರೆ ಕಾಲ್ ಡೀಟೇಲ್ಸ್ಗಳೇನಿರ್ತದೆ ಅದು, ವಾಟ್ಸಪ್ನ ಚಾಟ್ಗಳು, ಇದೆಲ್ಲಾನು ಕೂಡ ಪೊಲೀಸರು ತನಿಖೆಯಲ್ಲಿ ತಂದಿರುವಂಥದ್ದು. ದಿವ್ಯಾ.